ಬಿಜೆಪಿಗರ ಪಾಲಿನ ಚುನಾವಣಾ ಚಾಣಕ್ಯ, ಮಾಸ್ಟರ್ ಮೈಂಡ್, ಮೋದಿ ಅವರ ಬಹುದೊಡ್ಡ ಬಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಡಿರುವಂತಹ ಮಾತುಗಳು ಒಂದು ಕಂಪನವನ್ನು ಸೃಷ್ಟಿಸ್ತಾ ಇದೆ. ಈ ಸ್ಟೋರಿ ಒಂದಷ್ಟು ಜನಕ್ಕೆ ಬೇಸರ ತರಿಸಬಹುದು, ಆಕ್ರೋಶ ತರಿಸಬಹುದು, ಕೋಪ ಕೂಡ ಬರೆಸಬಹುದು. ಯಾಕಂದ್ರೆ ಅಮಿತ್ ಶಾ ಅವರು ಖುದ್ದಾಗಿ ನಿವೃತ್ತಿಯ ಮಾತಾಡಿದ್ದಾರೆ. ನಾನು ನಿವೃತ್ತಿ ಆದ್ಮೇಲೆ ವೇದಾಧ್ಯಯನ ಮಾಡ್ತೀನಿ, ಉಪನಿಷತ್ ಓದ್ತೀನಿ, ನೈಸರ್ಗಿಕ ಕೃಷಿಯನ್ನು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಒಂದು ಕಾಕತಾಳೀಯ ಮತ್ತೆ ಟೈಮು ಹಾಗೆ ಇದೆ. ಅವ್ರು ಹೇಳ್ತಿರುವಂಥದ್ದು ಎಂತಹ ಸಂದರ್ಭ ಅಂದ್ರೆ ಉಳಿದ ಕಡೆ ಕೂಡ ತಿರುಗಿ ನೋಡ್ಬೇಕಿದೆ. ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್ ಇತರೆ ಸಹಕಾರಿ ಕಾರ್ಮಿಕ ಮಹಿಳೆಯರೊಂದಿಗೆ ಸಹಕಾರಿ ಸಂವಾದ್ ಕಾರ್ಯಕ್ರಮ ನಡೀತಿತ್ತು ದೆಹಲಿಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಆಡಿರುವಂಥದ್ದು ನಾನು ನಿವೃತ್ತಿ ಹೊಂದಿದ ಬಳಿಕ ಅನ್ನುವಂತಹ ಸಾಲು. ಕಾರಣ ಇಷ್ಟೇ, ಒಂದು ಕಡೆ RSS ಮುಂದಿನ ಬಿಜೆಪಿ ರಾಷ್ಟ್ರೀಯ ನಾಯಕನ ಆಯ್ಕೆಗೆ ಸದ್ದಿಲ್ಲದೆ ಮಾನದಂಡ ರೂಪಿಸಿದೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದೆ. ಮಗನೊಂದು ಕಡೆ ಇದೇ ಸೆಪ್ಟೆಂಬರ್ 17ನೇ ತಾರೀಕಿಗೆ ಪ್ರಧಾನಿ ಮೋದಿ ಅವರಿಗೆ 75 ವರ್ಷ ಆಗ್ತಿದೆ. ಬಿಜೆಪಿಯಲ್ಲಿ ಒಂದು ಮಾನದಂಡ ಇದೆ, 75 ವರ್ಷದ ತನಕ ಇರಬೇಕು, ಆ ನಂತರ ಸ್ವಯಂ ನಿವೃತ್ತಿ ತಗೊಂಡು ಹೋಗಬೇಕು ಅಂತ. ಇದೇ ಕಾರಣಕ್ಕೆ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂತಹ ದೈತ್ಯ ನಾಯಕ ಲಾಲಕೃಷ್ಣ ಅಡ್ವಾಣಿ ಅವರು ಸ್ವಯಂ ನಿವೃತ್ತಿ ತಗೊಂಡು ಹೋಗ್ಬೇಕಾಯ್ತು. RSS ಒಂದ್ಸಲ ಹೇಳಿದ್ರೆ ಆ ಮಾತನ್ನ ಕೇಳಲೇಬೇಕು. ಮುರಳಿ ಮನೋಹರ್ ಜೋಶಿ ಅವರು ಹೋದ್ರು, ರಾಜ್ಯದಲ್ಲಿ BS ಯಡಿಯೂರಪ್ಪ ಅವರ ಸರ್ಕಾರ ಇತ್ತು, CM ಆಗಿದ್ರು, ಅವರು ಕೂಡ ನಿವೃತ್ತಿ ಘೋಷಿಸಬೇಕಾಯ್ತು, CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಯ್ತು. ಈಗ 75 ವರ್ಷ ತುಂಬುತ್ತಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ, ಮಾಧ್ಯಮಗಳಲ್ಲೂ ಕೂಡ, ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ. ಮೋದಿ ಅವರ ನಂತರ ಮತ್ಯಾರು? ಮೋದಿ ಅವರು ಇಳಿತಾರ? ಬಹುಪಾಲು ಫ್ಯಾನ್ ಬೇಸ್ ಇದೆ ಅವರಿಗೆ, ಮೋದಿ ಅವರಿಗೆ ಬಿಜೆಪಿಯಲ್ಲಿ. ಅವರು ಯಾವ ರೀತಿ ಈ ಹೇಳಿಕೆಯನ್ನ, ಈ ವಿಚಾರವನ್ನ ಅರಗಿಸಿಕೊಳ್ಳಬಹುದು ಅನ್ನುವಂತಹ ಚರ್ಚೆ ನಡೀತಿದೆ. ಇನ್ನು ಮೋದಿ ಅವರ ವಿರೋಧಿಗಳೇನು ಕಮ್ಮಿ, ಸದ್ಯ ಹೋದ್ರೆ ಸಾಕಪ್ಪ ಅಂತ ಕಾಯ್ತಿರೋರು ಇದ್ದಾರೆ. ಇವರ ಮಧ್ಯೆ ಇದೇ ಸೆಪ್ಟೆಂಬರ್ 17ಕ್ಕೆ ಇವರ 75ನೇ ವರ್ಷದ ಏನು ಮಾನದಂಡ ಇದೆ ಅಲ್ಲಿಗೆ ಮೋದಿ ಅವರು ಬಂದು ನಿಲ್ತಾರೆ. ಆದ್ರೆ 60 ವರ್ಷ ವಯಸ್ಸಿನ ಅಮಿತ್ ಶಾ ಅವರು ಯಾಕೆ ಈ ಹೇಳಿಕೆಯನ್ನು ಕೊಟ್ಟರು? ಎಲ್ಲೋ ಒಂದು ಕಡೆ ಈ ದೇಶದಲ್ಲಿ ಕಾಂಗ್ರೆಸ್ ಇಲ್ಲದಂತೆ ಮಾಡ್ತೀನಿ, ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ತೀನಿ ಅನ್ನೋ ಮೂಲಕ, ಆಪರೇಷನ್ಗಳ ಮೂಲಕ ಬಹುಪಾಲು ರಾಜ್ಯಗಳಲ್ಲಿ ತೀರಾ ಕಡಿಮೆ ಅಂತರ ಇದ್ರೂ ಕೂಡ ಮ್ಯಾಜಿಕ್ ನಂಬರ್ಗೆ, ಬಹುದೊಡ್ಡ ಅಂತರ ಇದ್ರೂ ಕೂಡ ಮ್ಯಾಜಿಕ್ ನಂಬರ್ಗೆ ಬಿಜೆಪಿಯ ಸರ್ಕಾರಗಳನ್ನು ರಚಿಸಿದ್ದು ಇದೆ ಅಮಿತ್ ಶಾ ಅವರು. ಆದ್ರೆ ಅಮಿತ್ ಶಾ ಅವರು ಈ ಮಾತನ್ನು ಯಾಕೆ ಹೇಳಿದ್ರು? ಎಲ್ಲೋ RSS ನಿಧಾನವಾಗಿ ಮೋದಿ ಅವರನ್ನ ಇಳಿಸಿ ಆ ಜಾಗಕ್ಕೆ 2000 ಈ ಪೀರಿಯಡ್ ತನಕನೂ ಉಳಿಸಬಹುದು. ಯಾಕಂದ್ರೆ ಯಡಿಯೂರಪ್ಪ ಅವರು ಕೂಡ ತುಂಬಾ 75ಕ್ಕೆ ಇಳಿಲ್ಲ, 75 ಆಗಿ ತುಂಬಾ ವರ್ಷಗಳ ಕಾಲ ಅವರು CM ಆಗಿ ಇದ್ರು, ರಾಜಕಾರಣ ಮಾಡೋದು. ಮೋದಿ ಅವ್ರಿಗೂ ಆ ಚಾನ್ಸ್ ಕೊಡೋ ಮೂಲಕ ಯೋಗಿ ಆದಿತ್ಯನಾಥರನ್ನ ಏನಾದ್ರೂ ತಂದು ಕೂರಿಸುವ, ಪ್ರತಿಷ್ಠಾಪಿಸುವ ಕೆಲಸ ನಡೀತಿದ್ಯಾ? ಬುಲ್ಡೋಜರ್ ಬಾಬಾ ಬರ್ತಾರೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಅದರಲ್ಲೂ ಬಿಜೆಪಿಯ ಯುವ ಪಡೆ ಅಂತೂ ಮೋದಿ ಅವರನ್ನ ಬಿಟ್ಟರೆ ನೆಕ್ಸ್ಟ್ ಹೆಸರು ಹೇಳೋದೆ ಬುಲ್ಡೋಜರ್ ಬಾಬಾ. RSS ಹಿನ್ನೆಲೆಯಿಂದ ಬಂದಂತಹ ಯಾರೇ ಇರಲಿ ಸ್ವಯಂ ಸೇವಕ, ಆತ ಸ್ಪಷ್ಟವಾಗಿ ಹೈಕಮಾಂಡ್ ಮತ್ತು RSS ಯಾವ ನಿರ್ಧಾರ ತಗೊಳುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅನ್ನೋದನ್ನು ಹೇಳ್ತಾರೆ. ಆ ಲೆಕ್ಕಾಚಾರಕ್ಕೆ ನೋಡಿದ್ರೆ, ಯಾಕಂದ್ರೆ ಒಬ್ಬ ಅತಿದೊಡ್ಡ ಮಾಸ್ ಲೀಡರ್ ಅಂತ ಅದ್ಯಾವುದೇ ಪಕ್ಷ ಇರಲಿ, ಇಂತಹ ಕಾರಣಗಳಿಗೆ ಇಳಿಸೋದಾದ್ರೆ ಬಹುದೊಡ್ಡ ಒತ್ತಡ, ಆಕ್ರೋಶ, ವಿರೋಧಗಳು ಕೂಡ ವ್ಯಕ್ತವಾಗುತ್ತೆ ಜನರ ಕಡೆಯಿಂದ. ಆದ್ರೆ ಎಲ್ಲೋ ಯೋಗಿ ಆದಿತ್ಯನಾಥರನ್ನ ತರ್ತಾರೆ ಅಥವಾ ಅವ್ರಿಗಿಂತ ಮುಂಚೆ ಅಮಿತ್ ಶಾ ಅವ್ರನ್ನೇ ತರ್ತಾರೆ ಅನ್ನೋದಾದ್ರೆ ಆ ಪರ್ಯಾಯ ವ್ಯಕ್ತಿಯ ಕಾರಣಕ್ಕೆ ಸ್ವಲ್ಪ ತಣ್ಣಗಾಗಬಹುದು. ಆದ್ರೆ ಅವ್ರು ಹೇಳಿದ್ದಿಷ್ಟೇ, ನಾನು ನಿವೃತ್ತಿ ಹೊಂದಿದ ಮೇಲೆ ವೇದಾಧ್ಯಯನ, ಉಪನಿಷತ್ತು ಓದ್ಕೋತೀನಿ, ಜೊತೆಲಿ ನೈಸರ್ಗಿಕ ಕೃಷಿಯನ್ನ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ? ಆ ಕಡೆ RSS ಭವಿಷ್ಯದ ನಾಯಕನಿಗೆ ಮಾನದಂಡಗಳನ್ನು ರೂಪಿಸಿರೋ ಸಂದರ್ಭದಲ್ಲಿ, ಈ ಕಡೆ ಮೋದಿ ಅವರಿಗೆ ಸೆಪ್ಟೆಂಬರ್ 17ನೇ ತಾರೀಕಿಗೆ 75ನೇ ವರ್ಷ
ತುಂಬುತ್ತಿರುವಂತಹ ಸಂದರ್ಭದಲ್ಲಿ, ರಾಷ್ಟ್ರೀಯ ಬಿಜೆಪಿ ಘಟಕದ ಅಧ್ಯಕ್ಷರ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲೋ ಒಂದು ಕಡೆ RSS 75ರ ಗಡಿಗೆ ಬಂದು ನಿಲ್ಲುವಂತಹ ಯಾವುದೇ ನಾಯಕನೇ ಆಗಿರಲಿ ಅವರನ್ನ ನಿವೃತ್ತಿ ಹೊಂದಿ ಅಂತ ಹೇಳುವಂತಹ ಗಟ್ಟಿತನದ ಧೈರ್ಯವನ್ನ ಪ್ರದರ್ಶಿಸೋಕೆ ಮುಂದಾಗ್ತಿದ್ಯಾ, ಅಥವಾ ನೀವು ಯಾರೇ ಇರಪ್ಪ 75 ಆದ್ಮೇಲೆ ನೀವು ಬಿಟ್ಟೋಗಿ ಹೊಸಬರಿಗೆ, ಯುವಕರಿಗೆ ಅವಕಾಶ ಮಾಡಿಕೊಡಿ ಎನ್ನುವಂತಹ ಸಂದೇಶ ನೀಡೋ ಮೂಲಕ ಪ್ರಧಾನಿ ಮೋದಿ ಅವರನ್ನ ಕಳಿಸಿ ಆ ಜಾಗಕ್ಕೆ ಅಮಿತ್ ಶಾ ಅವರನ್ನು, ಯೋಗಿ ಆದಿತ್ಯನಾಥರನ್ನು ತಂದು ಕೂರಿಸುವಂತಹ ಪ್ರಯತ್ನ ನಡೀತಿದ್ಯಾ? ಕಮೆಂಟ್ ಮಾಡಿ.